ಇವತ್ತು ನಮ್ಮ ಜೊತೆ ಮಲ್ಲಮ್ಮ ಅವ್ರು ಇದ್ದಾರೆ. ಮಲ್ಲಮ್ಮ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ ರೀ. ನಾವು ಹಿಂಗ ಹಾಕ್ಬೋದಾ? ಹಾಕಿ ಹಾಕಿ ಹಾಕಿ. ಆಗ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವ್ರು ಏನ್ ಕಲ್ತ್ಕೊಂಡ್ರು? ಮಾತಾಡೋದು, ಕೈಲಿ ಕುಂತ್ಕೊಳ್ಳೋದು. ಈಗ ಇಷ್ಟ. ಎಷ್ಟೋ ಜನಕ್ಕೆ ಮಲ್ಲಮ್ಮ ಅಂದ್ರೆ ಇಷ್ಟ. ಎಷ್ಟೋ ಜನ ಯಾರ ಬಾಯಲ್ಲಿ ಕೇಳಿದ್ರು ಮಲ್ಲಮ್ಮ ಮಲ್ಲಮ್ಮ ಅನ್ನೋರು. ಆಮೇಲೆ ನೀವ್ ಎಲಿಮಿನೇಟ್ ಆಗಿ ಬರ್ಬೇಕಾದ್ರೆ ಎಷ್ಟು ನೀವ್ ಹತ್ತಿರೋದಕ್ಕಿಂತ ಆಚೆ ಕೂತೋರಾಗಿರ್ಬೋದು, ಮನೆಯವರಾಗಿರ್ಬೋದು, ಹತ್ತಿರೋದೇ ಜಾಸ್ತಿ. ಎಷ್ಟೋ ಅವಮಾನಗಳಿಗೆ ಈ ಬಿಗ್ ಬಾಸ್ ಮನೆ ಉತ್ತರ ಕೊಡುತ್ತಾ? ಉತ್ತರ ಕೊಡುತ್ತ. ಹಾಯ್ ಫ್ರೆಂಡ್ಸ್, ಮಲ್ಲಮ್ಮ ಏನ್ ಮಲ್ಲಮ್ಮ ಅಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಗೇಮ್ಸ್ ಎಲ್ಲ ಪಟ್ 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 ಅನ್ನಂಗ್ ಆಡ್ತಿದ್ರು. ಹೆಂಗ ಆ ಸ್ಟ್ರೆಂತ್ ಅಂತೀನಿ? ಜೋಳದ ರೊಟ್ಟಿನೇ. ಜೋಳದ ರೊಟ್ಟಿ ತಟ್ ತಟ್ ತಿನ್ನದೆ. ಏನ್ ಹಚ್ತಿದ್ರಿ ಮಲ್ಲಮ್ಮ? ನನಗೂ ಹೇಳಿ. ಏನು ಹಚ್ಚಿಲ್ಲ, ನೀವೇ ಸಾಬಾನು ಹಚ್ತಿದ್ದು ನೋಡಿ. ಆಯ್ತು, ಕಲರ್ ಬಂದ್ರಲ್ಲ ಸ್ವಲ್ಪ. ಕ್ಯೂಟ್ ಅನ್ಸಿದ್ದು, ಚಂದ ಇದಾರೆ ಅಂತ ಅನ್ಸಿದ್ಯಾ? ನಾನು ಮಾಡೋ ರಕ್ಷಿತಾ, ಮೂರ ಕರ್ಗ, ಅವರೆಲ್ಲರೂ ಬೆಳ್ಳಗ. ಹಾಯ್, ಹೆಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಬಿಗ್ ಬಾಸ್ ಸೀಸನ್ 12 ಶುರು ಆಗಿ 6ನೇ ವಾರಕ್ಕೆ ಕಾಲಿಟ್ಟಿರುವಂತದ್ದು. 5ನೇ ವಾರದಲ್ಲಿ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿ ಆಚೆ ಬಂದಿರುವಂತದ್ದು. ಇವತ್ತು ನಮ್ಮ ಜೊತೆ ಮಲ್ಲಮ್ಮ ಅವ್ರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಕೆ. ಮಲ್ಲಮ್ಮ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ ರೀ. ಹೇಗಿದ್ದೀರಾ? ಚೆನ್ನಾಗಿ. ನೀವ್ ಹೆಂಗಿರಿ? ನಾನು ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಮನೆಯಿಂದ ಬಂದ್ 2 ದಿನ ಆಯ್ತು. ಹೆಂಗೆ ಮಿಸ್ ಮಾಡ್ಕೋತಾ ಇದೀರಾ ಬಿಗ್ ಬಾಸ್? ಬಿಗ್ ಬಾಸ್ ಮನೆ ಬಿಟ್ಟು ಸ್ವಲ್ಪ ಬೇಜಾರಾಯ್ತು. ಸ್ವಲ್ಪ ಹತ್ತು ಬಂದೇವ್ರಿ. ಮತ್ತ ಹೊರಗಡೆ ಬಂದಿನ ಖುಷಿ ಆಯ್ತು. ಸ್ವಲ್ಪ ಅವ್ರು ನಮ್ಗ್ ಚೆನ್ನಾಗಿ ಕಳ್ಸಿದಕ್ಕ ಜರ ಬೇಜಾರ ನೋಡ್ರಿ. ಬಿಗ್ ಬಾಸ್ ಮನೆಯಿಂದ ಹಾ ಹೇಳಿ. ಹಿಂದೆ ಎಲ್ಲ ಬಿಗ್ ಬಾಸ್ ಮನೆಯಿಂದ ಬಂದವರು ಮೈಕ್ ಎಲ್ಲ ಮಿಸ್ ಮಾಡ್ಕೋತಾ ಇದ್ರಂತೆ. ನೀವೇನ್ ಮಿಸ್ ಮಾಡ್ಕೋತಾ ಇದ್ದೀರಾ? ನಾವು ಒಮ್ಮೊಮ್ಮೆ ಮಿಸ್ ಮಾಡ್ಕೋತಿದ್ದೇವ್ರಿ. ಹಂಗೆ ಹೇಳ್ತೀವಿ ಬಿಗ್ ಬಾಸ್ ಮಲ್ಲಮ್ಮ ಮೈಕ್ ಅನ್ನೋರು. ಮತ್ತ ಹಸುರು ಬುದ್ಧ ಹಂಗೆ ಹಾಕೊಳ್ಳೋರು. ಯಾವಾಗಲೂ ಸ್ವಲ್ಪ ನೆಪ್ಪಾರದಲ್ಲ. ಯಾವಾಗ ನಮ್ಮ ಮಮ್ಮಿ ಚೆಲ್ಲ ಹಾಕೊಳ್ಳೋದು ಮಿಸ್ ಆಗೋದು. ಒಂದೊಂದ್ಸಲ ಜಳಕ ಮಾಡಿದಾಗ ಅಲ್ಲೇ ಬಿಟ್ಟು ಬರೋರು. ಬಾತ್ರೂಮ್ಗೆ ಹೋದಾಗ ಅಲ್ಲಿ ಸಿಗಿಸ್ಕಂಗೆ ಓಡೇಬೋರು. ಮತ್ತ ಅವ್ರು ಹೇಳೋಣ ಓಡೇ ಹೋಗಿ ಅದ ಅತ್ತೆ ಬರ್ಲಕ್ಕ. ಅಲ್ಲಿ ಒಂಥರ ಖುಷಿ, ಸಂತೋಷ. ಹೌದು. ಈಗಲೂ ಮಿಸ್ ಮಾಡ್ಕೋತಾ ಇದೀರಾ ಮಲ್ಲಮ್ಮ? ಮೈಕ್ ಇಲ್ವಲ್ಲ, ಹಿಂಗ್ ಸರಿ ಮಾಡ್ಕೊಳ್ಳೋದೆಲ್ಲ? ಒಮ್ಮೊಮ್ಮೆ ಹಿಂಗ್ ಮಾಡ್ಕೋತೀವಿ. ಇಲ್ವಲ್ಲ ಮೈಕ್ ಅಂತ ಬಿಟ್ಟು ಬಂದೀವಿ ಬಿಗ್ ಬಾಸ್ ಮನಿ. ಹಿಂಗಲ್ಲಿ ಹಿಂಗ್ ಮಾಡ್ಕೊಳಂಗ ನಿದ್ದಿಗಣ್ಣಾಗ. ಹೌದು. ಅನ್ಕೊಂಡಿದ್ರ ಮಲ್ಲಮ್ಮ ನಾನ್ ಬರ್ತೀನಿ 5ನೇ ವಾರಕ್ಕೆ ಆಚೆ ಬರ್ತೀನಿ ಅಂತ? ಅನ್ಕೊಂಡಿಲ್ರಿ. ನಾವ್ ಕಾನ್ಸಿನಾಗ ಅನ್ಕೊಂಡಿಲ್ಲ. ನಾವ್ ಅದೇ ಖುಷಿಯಲ್ಲೇ ಏನೋ ಇದ್ದೇವು. ಇನ್ನ ಇರ್ಬೇಕು ಅಂತ ಆಸೆ. ಅದು ಹಿಂಗ ಆಗ್ಬಿಡ್ತೀವಿ ನೋಡಿ. ನ್ಯಾಮಿನೇಟ್ ಆಗಿ ಹೊರಗಡೆ ಬಂದಿವಿ. ಸಾಕ್ರಿ, ಎಷ್ಟು ದಿನ ಇದ್ರು ಅಷ್ಟೇ. ಒಂದಿನ ಇದ್ರು ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ನೀವು. ಖುಷಿ ಕೊಟ್ಟವ್ರಂತಾರೆ ಯಾರು ಇಲ್ಲ. ಹೌದು, ತುಂಬಾ ಖುಷಿ ಕೊಟ್ಟು ಬಂದೇವ್ ನಾವು. ಅವ್ರಿಗೆ ನನ್ ಖುಷಿ ಅವ್ರಿಗೆ ಕೊಟ್ಟೆ, ಅವ್ರ ಖುಷಿ ನಾ ತಗೊಂಡೆ. ಅಷ್ಟೇ ಸಾಕ್ರಿ ಜೀವನದಲ್ಲಿ. ಇನ್ನೇನ್ ಬೇಕು ಹೇಳಿ? ಹೌದು. ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವ್ರು ಏನ್ ಕಲ್ತ್ಕೊಂಡ್ರು? ಎಲ್ಲ ಮಾತಾಡೋದು ಕಲ್ಕೊಂಡ್ ಬಂದೇನು. ಮಾತಾಡೋದು, ಟೈಲರ್ ಕುಂತ್ಕೊಳ್ಳೋದು. ಈಗ ಈ ಸ್ಟೈಲು ಹಿಂಗ್ ಕುತ್ಕೊಳ್ಳೋದೇ ಗೊತ್ತಿದ್ದಿಲ್ಲ. ಅಲ್ಲೆಲ್ಲ ಈಗ ತುಂಬಾ ಮಾತಾಡೋದು, ಕ್ಯಾಮ್ರಾದಲ್ಲಿ ಮಾತಾಡೋದು. ಈ ಕ್ಯಾಮ್ರಾದಲ್ಲಿ ಮಾತಾಡೋಕೆ ಅಂಜಿಕ್ ಬರ್ತಿತ್ತು ಮುಂಚೆ ಎಲ್ಲ. ಭಯ ಆಗ್ತಿತ್ತು. ಅದ್ರಲ್ಲಿ ಹೆಂಗ್ ಮಾತಾಡ್ಬೇಕು, ಇದು ಏನು ಅನ್ನೋದೇ ಗೊತ್ತಿದ್ದಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗಿ ಎಲ್ಲ ಕ್ಯಾಮ್ರಾ ಗೊತ್ತು, ಮಾತಾಡೋದು ಗೊತ್ತು. ತುಂಬಾ ಕಲ್ಕೊಂಡ್ ಬಂದೆ ಅಲ್ಲಿ. ಈ ಹಿಂದೆ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಅಂಜಿಕೆ ಆಗ್ತಿತ್ತ ಯಾರು ಮುಂದೆ ಮಾತಾಡಕ್ಕೆ ಮಲ್ಲಮ್ಮಂಗೆ? ಫಸ್ಟ್ ಒಂದ್ಸಲ ಇವ್ರು ರಾಜೇಶ್ವರ್ ಇಂಥದೇ ಮೇಕ್ ತಂದ್ ಮಾತಾಡ್ತಿರು. ಅವ್ರು ಭಯ ಆಗ್ತಿತ್ತು. ಹಂಗೆ ನಮ್ಮ ಮನುಷ್ಯರು ಬೈಲಕ್ ಕುಂದಿರ್ತಿದ್ರು. ಯಾಕೆ ಮಲ್ಲಮ್ಮ ಭಯ ಪಡ್ತಿದಿ, ಚೆನ್ನಾಗಿ ಮಾತಾಡು ಅದೇನು ಅನ್ನೋ. ಅವ್ರು ಸ್ವಲ್ಪ ಭಯ ಆಗ್ತಿತ್ತು. ಈಗ ಏನು ಭಯ ಇಲ್ಲ. ಈಗೇನ್ ಭಯ ಇಲ್ಲ. ಈಗ ಚೆನ್ನಾಗಿ ಮಾತಾಡ್ತೀನಿ. ಈಗ ಚೆನ್ನಾಗಿ ಮಾತಾಡ್ತೀನಿ. ಎಷ್ಟೋ ಜನಕ್ಕೆ ಮಲ್ಲಮ್ಮ ಅಂದ್ರೆ ಇಷ್ಟ. ಎಷ್ಟೋ ಜನ ಯಾರ ಬಾಯಲ್ಲಿ ಕೇಳಿದ್ರು ಮಲ್ಲಮ್ಮ ಮಲ್ಲಮ್ಮ ಅನ್ನೋರು. ಆಮೇಲೆ ನೀವ್ ಎಲಿಮಿನೇಟ್ ಆಗಿ ಬರ್ಬೇಕಾದ್ರೆ ಎಷ್ಟು ನೀವ್ ಹತ್ತಿರೋದಕ್ಕಿಂತ ಆಚೆ ಕೂತೋರಾಗಿರ್ಬೋದು, ಮನೆಯವರಾಗಿರ್ಬೋದು, ಹತ್ತಿರೋದೇ ಜಾಸ್ತಿ. ಎಲ್ಲರೂ ಹತ್ರಿ ಪಾಪ. ಹೌದು. ಅಲ್ಲಿ ಇದ್ದವ್ರನ್ನ ಹತ್ರು, ಹೊರ್ಗಡೆಯವ್ರನ್ನ ಹತ್ತಾರ. ಗೊತ್ತು ಮಲ್ಲಮ್ಮ ಇಷ್ಟು ಬೇಗ ಬಂದ್ರು ಅಂತ.
ಇಡೀ ಕರ್ನಾಟಕ ಹೌದು ಹೌದು ಹೌದು. ಆ ಅಭಿಮಾನಕ್ಕೆ ಏನ್ ಹೇಳ್ತೀರಾ ಮಲ್ಲಮ್ಮ? ಎಲ್ಲರೂ ತುಂಬ ಥ್ಯಾಂಕ್ಸ್ ನಮಸ್ಕಾರ ಆಶೀರ್ವಾದ ಅಂತ ಹೇಳ್ತಾರೆ. ಸಣ್ಣವ್ರಿಗೆ ಆಶೀರ್ವಾದ, ದೊಡ್ಡವ್ರಿಗೆ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಚಿಕ್ಕವರಿಂದ ಹಿಡ್ದು 5 ವಾರ 5 ವಾರ ನಮ್ಗೆ ಓಟ್ ಹಾಕಿ ಗೆಲ್ಲಿಸಿದ್ದು ಜನರಿಗೆ ಎಲ್ಲರಿಗೆ ನಮಸ್ಕಾರ. ಸೋ ಸ್ವೀಟ್. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನು ಯಾರ ಬಾಯಲ್ಲಿ ಕೇಳಿದ್ರು ಮಲ್ಲಮ್ಮ ಮಲ್ಲಮ್ಮ ಮಲ್ಲಮ್ಮ. ಹಂಗೆ ಅಂತಾರ. ನಾವೇನು ಅವ್ರಿಗೆ ಏನು ಕಂಡದ ನಮ್ಮ ಹತ್ರ ಅದೇ ಜನರಂತಲ್ಲಿ ಇಟ್ಟು ಎತ್ತಿರ್ದಾರ. ಇಡೀ ಕರ್ನಾಟಕಕ್ಕೆ ಎತ್ತಿರ್ದಾರ ಅದೊಂದೇ ಸಾಕು. ಹೌದು. ಅನ್ಕೊಂಡಿದ್ರ ಮಲ್ಲಮ್ಮ ನನ್ ಜೀವನದಲ್ಲೇ ಅನ್ಕೊಂಡಿಲ್ಲ ನಾವು ಬಿಗ್ ಬಾಸ್ ಹೋಗ್ತೀವಿ ಅಂತ. ಅದು ಅಲ್ಲಿ ಹೋಗ್ತೀವಿ ಅಂತ ಹೆಂಗ ಅನ್ಬೇಕು ನಾವಂತಲ್ಲಿ ದೊಡ್ಡ ಇದಕ್ಕ ನಮ್ಮಂತ ನೆಟ್ಕೊತಾರ ನಂಗೆ ಆಗ್ತಿತ್ತು. ಹೆಂಗನ ನಮ್ಮ ಮೇಡಮ್ ಆಯ್ತು ನೆಟ್ಟಗದ ಹೋಗಂತ ಕಳಿಸ್ಬಿಟ್ರು ಒಳಗಡೆ. ಹೌದು. ಎಷ್ಟೋ ಜನ ಮಲ್ಲಮ್ಮ ನೀವು ನೋಡಿರ್ಬೋದು, ಒಬ್ರು ಮನೆಯಲ್ಲಿ ಕೆಲ್ಸಕ್ಕಂತಾನೆ ಇರ್ಬೋದು, ಪರಿಚಯಸ್ಥರು ಅಂತಾನೆ ಯಾರು ಈ ತರ ದಾರಿ ಇದ್ ಮಾಡ್ಕೊಡಲ್ಲ. ಹೌದು. ಮೇಡಮ್ ಒಳ್ಳೆಯವರು, ತುಂಬಾ 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 ಒಳ್ಳೆಯವರು ಎಲ್ಲರೂ. ನಿಮಗೆ ಅವ್ರು ಸಿಕ್ಕಿದ್ದೆಷ್ಟು ಪುಣ್ಯ, ನಮ್ದು ಪುಣ್ಯ. ಹೌದು. ಹೆಂಗ್ ಸಿಕ್ಕಿದ್ರು ಮಲ್ಲಮ್ಮ? ನಾವು ಬಿಲ್ಡಿಂಗ್ ಕಟ್ತಿರಲ್ಲ, ಬಿಲ್ಡಿಂಗ್ ಕಟ್ಟ ಕೆಲಸ ಮಾಡಕ್ ಬಂದಿದ್ದೇವೆ ನಾವು. ಹೌದು. ಬೆಂಗಳೂರಿಗೆ ಬಂದಿದ್ರೆ ಬಂದಿದ್ವಿ ಅಲ್ಲಿ ಹುಳಿಮಾವ ಒಳಗಡೆ ಬಿಲ್ಡಿಂಗ್ ಕಟ್ಟಕ್ ಬಂದಿದ್ದೇವೆ. ಆಮೇಲೆ ಒಂದು 5-6 ವರ್ಷ ಬಿಲ್ಡಿಂಗ್ ಇಡ್ತೀವಿ. ಅದು ಬಿಲ್ಡಿಂಗ್ ಕೆಲಸನೇ ಮಾಡಿದೆವು ನಾವು. ಅಲ್ಲಿಂದ ಬಿಲ್ಡಿಂಗ್ ಬಗ್ಗೆ ಅವ್ರು ಗಾರೆ ಕೆಲಸ ತೋರು ಎಲ್ಲರೂ ಹೋದ್ರು. ನಮ್ಗೇನದ ನಮ್ಮ ಮೇಡಮ್ ಬುಟಿಕ ಚಾಲು ಮಾಡಿದ್ವಿ ಸ್ಕೂಲಲ್ಲಿ. ಅಲ್ಲಿ ಗೂಡ್ಸಿ ವರ್ಷಕ್ಕ ನಮ್ಗೆ ಅಲ್ಲೇ ಇರ್ತೇನೆ ಮಲ್ಲಮ್ಮ ಕೇಳಿದ್ರು ಇರ್ತೀನಿ ಅಂತ ನಾವು ಅಲ್ಲೇ ಸೆಟ್ಲ್ ಆದ. ನೀವು ಊರಿಂದ ಯಾರ್ಯಾರು ಬಂದಿದ್ರಿ ಮಲ್ಲಮ್ಮ ಇಲ್ಲಿ ಬೆಂಗಳೂರಿಗೆ? ನಮ್ಮ 2 ಮಕ್ಕಳು, ಶಶಿ, ನಾನು 4 ಜನ ಬಂದಿದ್ದೆ. ಓಕೆ. ಅವಾಗ ಬಿಗ್ ಬಾಸ್ ನ ನೋಡ್ತಾ ಇದ್ರ ಮಲ್ಲಮ್ಮ? ಆಗ ಕೆಲ್ಸ ಮಾಡ್ಬೇಕಾದ್ರೆ ಬಿಗ್ ಬಾಸ್ ನೆಲ್ಲ ನೋಡ್ತಾ ಇದ್ರ ನೀವು? ಅವಾಗ ನೋಡ್ತಿದ್ದಿಲ್ಲ ಬಿಡ್ರಿ. ಎಲ್ಲಿ ನಾವು ಅಲ್ಲಿ ಅಲ್ಲೇ ಪಕ್ಕದಲ್ಲಿ ಕೊಟ್ಟಿದ್ರು. ಮತ್ತೆ ಅಲ್ಲಿ ಟಿವಿ ನೆಪ್ಪಾಗಿನ ನೋಡ್ತಿದ್ದಿಲ್ಲ ಅವಾಗ. ಅವಾಗ ಈಗ ನೋಡುಗನ್ಸ್ಲೇ ಒಂದ್ ಸ್ವಲ್ಪ ನೋಡ್ತಿದ್ವಿ. ವಾದರ್ಸ್ ಅನ್ಸಿಟ ನೋಡಿದ್ವಿ ನೋಡಿ ಬಿಗ್ ಬಾಸ್. ವಾದರ್ಸ್ ಐತಲ್ಲ ಅದು ಸ್ವಲ್ಪ ಸ್ವಲ್ಪ ನೋಡ್ತಿದ್ದೆ. ಆಗಿನ ಒಂದು ಲೈಫಿಗೂ ಈಗ ಮಲ್ಲಮ್ಮನ ಲೈಫಿಗೂ ಹೆಂಗಿದೆ ಮಲ್ಲಮ್ಮ? ತುಂಬಾ ವ್ಯತ್ಯಾಸ. ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ. ಅವಾಗ ಯಾರು ಗುರ್ತಿರ್ತಿಲ್ಲ, ಮಾತಾಡ್ತಿಲ್ಲ. ಹೌದು ಹೌದು. ಈಗ ಎಲ್ಲಾನು ಮಾತಾಡ್ತಾರ, ಎಲ್ಲಾನು ಸೀಟ್ ಇದಕ್ಕೆ ನಿಂತಿದ್ದ ಕುಂದಿಸ್ಕೋತಾರ. ಅಷ್ಟು ಯಾಲ್ವಿ ನೋಡಿ. ಏನೋ ಒಂದು ಕಲಾ, ಮನುಷ್ಯರ ಮೇಲೆ ಒಂದು ಕಲಾ ಇದ್ರ ಯಾಲ್ವಿ. ಖಂಡಿತ. ಏನು ಇರ್ಲಿಕ್ಕಂದ್ರ ಯಾರು ತಿರ್ಗೂ ನೋಡಲ್ಲ. ಅವಾಗ ಅದೇ ಮಾತಾಡಿಸ್ತಾ ಇರ್ಲಿಲ್ಲ. ಈಗ ಎಲ್ರು ಬಂದಿ ನಿಮಗೆ ಅವಮಾನ ಮಾಡಿದವರೆಲ್ಲ ಬಂದಿ ಮಾತಾಡಿಸ್ತಾರ ಮಲ್ಲಮ್ಮ? ಮಾತಾಡಿಸ್ತಾರ. ಯಾವ್ದಾದ್ರು ಒಂದ್ ಹೇಳೋದಲ್ಲ. ಊರಿಗೆ ಹೋದ್ ಗೊತ್ತಾಗ್ತದ. ಊರಿಗೆ ಹೋಗಿಲ್ವಾ ಮಲ್ಲಮ್ಮ? ಹೋಗಿಲ್ಲ. ಇದನ್ನೇ ನಡ್ದ. ಮೊನ್ನೆ ಶನಿವಾರ ಬಂದು ಅಲ್ಲಿ ಊಟಲ್ಲಿ ಇಳಿಸಿದ್ರು. ತಿರುಗಿ ಆಯ್ತರ ಸಂಜೆಗೆ ಇಲ್ಲಿ ಬಂದಿ. ಮತ್ತೆ 3 ದಿನ ಆಯ್ತು ಇದನ್ನೇ ನಡ್ದ. ಇದು ಮುಗಿಸ್ಕೊಂಡು ಹೋಗ್ಬೇಕು, ಊರಿಗೆ ಹೋಗ್ಬೇಕು ಅಂತ ಇದ್ದೀರಾ? ಓಕೆ. ಆವಾಗ ಹಿಂದೆ ನೀವು ಯೂಟ್ಯೂಬ್ ಚಾನಲ್ ಎಲ್ಲ ಮಾಡ್ಬೇಕಾದ್ರೆ, ವಿಡಿಯೋಸ್ ಮಾಡ್ಬೇಕಾದ್ರೆ ನಿಮ್ನ ಪರಿಚಯ ಹಿಡಿತಾ ಇದ್ರ ಮಲ್ಲಮ್ಮ? ಅವಾಗ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ಯಾರು ಪರಿಚಯ ಹಿಡಿಬೇಕು ನಮ್ಗ? ಅವಾಗ ಯಾರಂತ ಗೊತ್ತಿಲ್ಲ. ಯಾರು ಏನು ಪರಿಚಯ ಹಿಡಿತಾರೆ? ಅದು ಯೂಟ್ಯೂಬ್ ಮಾಡಕತ್ತಿಂದ ಪರಿಚಯ ಆಯ್ತು ಗುರ್ತ ಹಿಡಿದು ಮಾತಾಡಿಸ್ತಾ. ಈಗ ತೀರಾ ಇಲ್ಲ. ಎಷ್ಟೋ ಅವಮಾನಗಳಿಗೆ ಈ ಬಿಗ್ ಬಾಸ್ ಮನೆ ಉತ್ತರ ಕೊಡುತ್ತಾ? ಉತ್ತರ ಕೊಡುತ್ತೆ. ಬಿಗ್ ಬಾಸ್ ಮನೆ. ಹೌದು. ಬಿಗ್ ಬಾಸ್ ಅಂದ್ರೆ ದೊಡ್ಡದಲ್ರಿ, ಜಗತ್ತಿಗೆ ದೊಡ್ಡದು, ಕರ್ನಾಟಕ ದೊಡ್ಡದು. ನಾವು ಹೋಗ್ತೀವಿ, ನೀವ್ ಹೋಗ್ತೀನಿ ಕಾಯ್ಕೊಂಡು ಕುಂತಿರ್ತಾರ. ಮತ್ತ ಅಂತದ್ರಲ್ಲಿ ನಮ್ಮಂತವ್ರು ಹಳ್ಳಿಯವ್ರು ಸಿಕ್ಕಾರಂದ್ರ ನಮ್ದು ಪುಣ್ಯ. ಖಂಡಿತ ಮಲ್ಲಮ್ಮ, ಖಂಡಿತ ಪುಣ್ಯ ಅನ್ಬೇಕು. ಓಕೆ ಮೇಡಮ್ ಅವರಿಗೆ ಪುಣ್ಯ. ಓಕೆ. ಬಿಗ್ ಬಾಸಿಗೆ ಹೋಗ್ತಾರೆ ಮಲ್ಲಮ್ಮ ಅಂತ ನಿಮಗೆ ಮೊದ್ಲು ವಿಷಯ ಗೊತ್ತಾದಾಗ ಹೆಂಗ ಅನ್ಸಿತ್ತು ಮಲ್ಲಮ್ಮ? ಖುಷಿ ಅನಿಸ್ತು. ತುಂಬಾ ಖುಷಿ ಅನಿಸ್ತು. ಅಂತಲ್ಲಿ ಏನಂತಿದ್ದೆವು ಅಂತದ್ ಜಾಗ ಸಿಕ್ಕಿತಲ್ಲ, ಖುಷಿ ಅನಿಸ್ತು. ಆಶ್ಚರ್ಯ ಆಯ್ತು. ಫಸ್ಟ್ ಯಾರಿಗೆ ಹೇಳಿದ್ರಿ ನೀವು ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ? ಫಸ್ಟಿಗೆ ಹೊರಗಿನವ್ರಿಗಂತ ಯಾರಿಗೆ ಹೇಳಿಲ್ಲ. ನಮ್ಮ ಮಗನಿಗೆ ಮಾತ್ರ ಹೇಳಿದ್ದೆ, ಚಿಕ್ಕವನಿಗೆ. ಅವ್ರೇನಂದ್ರು? ಹೋಗಮ್ಮ ಅಂತಲ್ಲಿ ಸಿಕ್ಕಿದ್ರ ಹೋಗಂತೇಳಿ ಕಳಿಸಿದ್ರು. ಏನಾದ್ರು ಹೇಳಿ ಕಳ್ಸಿಕೊಟ್ರ ಹಿಂಗ ಆಟಾಡಿ ಹಂಗ ಆಟಾಡಿ ಅಂತ? ಇಲ್ಲ ವಚನ ಏನು ಇಲ್ಲ, ಏನಾದ್ರು ಒಂದು ಚೆನ್ನಾಗಿ ಆಟಾಡು, ಚೆನ್ನಾಗಿ ಮಾತಾಡು ಅಂತ ಹೇಳ್ಕೊಟ್ರ. ಓಕೆ. ನಮ್ಮ ಮೇಡಮ್ ಎಲ್ಲ ಧೈರ್ಯ ತುಂಬಿ
ಹೇಳ್ಕೊಟ್ರ ಅವರು ಚೆನ್ನಾಗಿರು ಅಂತ ಹೇಳಿ ಕಳ್ಸಿದ್ರು. ಹೌದಾ? ಹಂಗ ಆಟ ಆಡಿ ಹಿಂಗ ಆಟ ನಿನ್ಗೆ ಹೆಂಗ್ ತಿಳಿತದ ಹಂಗ ಇರು ಅಂತ ಹೇಳಿದ್ರು ಅವ್ರು. ಓಕೆ, ಫಸ್ಟ್ನೇ ವೀಕ್ ನೀವು ಹೋಗಿದ ತಕ್ಷಣ ಮಲ್ಲಮ್ಮ ಫುಲ್ 100 days ಕಂಪ್ಲೀಟ್ ಮಾಡ್ತಾರೆ ಬಿಗ್ ಬಾಸ್ ಮನೇಲಿ, ಟಾಪ್ 5 ಅಲ್ಲಿ ಇದ್ದೇ ಇರ್ತಾರೆ ಅಂತ ಒಂದಷ್ಟು ಜನ ಅನ್ಕೊಂಡಿದ್ರು. ಎಲ್ಲ ಒಂದ್ ಕಡೆ ನಿರಾಸೆ ಆಯ್ತಾ ಅಭಿಮಾನಿಗಳಿಗೆ ಮಲ್ಲಮ್ಮ ಆಚೆ ಬಂದಿದ್ದು? ಏನ್ ಕಾರಣ ಇರ್ಬೋದು ಮಲ್ಲಮ್ಮ ಆಚೆ ಬರೋಕೆ? ಏನ್ ಕಾರಣ ಏನ ಇದು ಮಾಡಿರ್ತಾರೆ, ಇನ್ನ ಅಲ್ಲೇ ಇದು ಒಳಗಡೆ ಮಲ್ಲಮ್ಮ ಹೊರಗಡೆ ಬಂದ ಅಂತ ಆಯ್ತಂತ. ಸುಳ್ಳು? ಹೌದು, ಕರೆ ಅದು. ನಿಮ್ಮ ಫ್ಯಾಮಿಲಿಲಿ ಏನೋ ಮಗು ಆಯ್ತಂತೆ, ಹೌದಾ? ಏನಾಗಿದೆ? ಆಗಿಲ್ಲ, ಸುಳ್ಳೆ ಸುದ್ದಿ ಮಾಡ್ಯಾರ. ಸುಳ್ಳು ಯಾಕೆ ಸುದ್ದಿ ಮಾಡಿದ್ರು ಮಲ್ಲಮ್ಮ? ಈಗ ನೀವು ಮೊದ್ಲೇ ಆಚೆ ಬಂದ್ರು, 4ನೇ ವಾರಕ್ಕೆ ಮಲ್ಲಮ್ಮ ಆಚೆ ಬರ್ತಿದ್ದಾರೆ, ಅವ್ರ ಫ್ಯಾಮಿಲಿಲಿ ಏನೋ ಇಶ್ಯೂ ಇದೆ. 4ನೇ ವಾರಕ್ಕೆ ಅಂದ್ರು ನೋಡ್. ಇನ್ನ ಅಲ್ಲಿ ಒಳಗಡೆನೆ ಇದ್ರಿ. ನಿಮ್ಮ ಫ್ಯಾಮಿಲಿಲಿ ಏನೋ ಇಶ್ಯೂ ಆಗಿತ್ತಂತಲ್ಲ, ನಿಮ್ಮ ಸಂಬಂಧಿಕರಿಗೇನೋ ಆಗಿತ್ತಂತೆ? ಏನು ಆಗಿಲ್ಲ. ನಮ್ ಸಂಬಂಧಿಕರು ಏನಾಗಿತ್ತಂತ, ಏನೋ ಮಗು ಆಗಿತ್ತು ಅಂತ ಆಗಿಲ್ಲ ರೀ. ನಮ್ ಸಸಿಗೆ ಸುಮ್ಮನೆ ಹೇಳ್ಯಾರ, ಹೇಳಿದ್ರೆ ನೀನು ಹೊರಗಡೆ ಬಂದಾಳ ಅಂತೇಳಿ ಮತ್ತೆ ಓಟ್ ಸ್ವಲ್ಪ ನಿಂತು ಅದ್ರ ಸರಿಗೆ ಹೊರಗಡೆ ಬಂದಂಗ ಬಿಡ್ರಿ. 5 ವಾರ ಇದ್ದೇವಲ್ಲ ಅಷ್ಟೇ. ನಿಮಗ್ ಸುದೀಪ್ ಸರ್ ಇಲ್ಲ ಮಲ್ಲಮ್ಮ ಎಲಿಮಿನೇಟ್ ಅಂತ ಅಂದಾಗ ಹೆಂಗ್ ಅನ್ನಿಸ್ತು ಮಲ್ಲಮ್ಮ? ಒಂದ್ ಕ್ಷಣ ಹೆಂಗ್ ತಗೊಂಡ್ರಿ ನೀವು? ಹೆಂಗ್ ಬೇಜಾರಾಯ್ತ್ರಿ, ಬೇಜಾರಾಯ್ತು. ಮತ್ತ ಅವ್ರು ಬಾಯಿಗೆ ವಾಕ್ಯ ಬಂದ ಏನೇನು ಬೇಜಾರಿಲ್ಲ. ಆಕೆ ಸ್ವಲ್ಪ ಹೊತ್ತು ಗೋಳಾಡಿಕೆ ಬರೋದು ಹೊರಗಡೆ ಮಾಡೋದು, ಮಾಡಕ್ಕಾಗಲ್ಲ. ಮಲ್ಲಮ್ಮ ಅಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಗೇಮ್ಸ್ ಎಲ್ಲ ಪಟ್ 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 ಅನ್ನಂಗ್ ಆಡ್ತಿದ್ರಿ. ಹೆಂಗ್ ಆ ಸ್ಟ್ರೆಂತ್ ಅಂತೀನಿ? ಅಲ್ಲಿ ಆಡ್ದಂಗ್ ಬರ್ತದ್ರಿ, ಆಟಕ್ ನಿಂತಾಗ. ಅಲ್ಲಿ ಎಷ್ಟೋ ಜನ ಗಟ್ಮುಟ್ಟರ್ ಇರ್ಬೋದು, ನಮ್ಗಿಂತ ಒಂದ್ 3-4 ವರ್ಷ ದೊಡ್ಡೋರ್ ಇರ್ಬೋದು, ನಿಮ್ಗಿಂತ ಚಿಕ್ಕವ್ರ ಇರೋದು, ಅವ್ರಿಗೆ ಆಟ ಆಡಕ್ ಆಗ್ತಿರ್ಲಿಲ್ಲ. ಮಲ್ಲಮ್ಮ ಪಟ್ ಪಟ್ ಅನ್ನೋ ತರ ಆಡ್ತಿದ್ರಲ್ಲ, ಹೆಂಗದು ಅಂತ? ರಾಗಿ ಮುದ್ದೆನಾ, ಜೋಳದ ರೊಟ್ಟಿನ? ಜೋಳದ ರೊಟ್ಟಿ ತಟ್ ತಿನ್ನೋದೆ, ಅದೇ ಸ್ಟ್ರಾಂಗ್ ಆಗಿದ್ರೆ. ಜೋಳದ ರೊಟ್ಟಿ ತಿನ್ನೋದು, ಅಡಿಗೆ ಕೆಲಸ ಮಾಡೋದು, ಅದನ್ನ ಸ್ಟ್ರಾಂಗ್. ಒಂದಷ್ಟು ಜನ ಹೇಳ್ತಿದ್ರು ಮಲ್ಲಮ್ಮಂಗ್ ಸೀರೆಗಿಂತ ಈ ಪ್ಯಾಂಟ್ ಶರ್ಟ್ ಹಾಕೊಂಡಿರ್ತಿದ್ರಲ್ಲ ಅದೇ ಚೆನ್ನಾಗ್ ಕಾಣಿಸುತ್ತೆ ಅಂತ. ನೀವು ಗಮನಿಸಿರ್ಬೋದು, ಇಲ್ಲ ನೀವು ಆಚೆ ಬಂದಾಗ ಹೇಳಿರ್ಬೋದು. ನಿಮಗೆ ಯಾರು ಹೇಳಿದ್ರ? ತುಂಬಾ ಜನ ಹೇಳಿದ್ರು. ಈ ಹಿಂದೆ ಏನಾರು ಹಾಕೊಂಡಿದ್ರ ಮಲ್ಲಮ್ಮ? ನೀವು ಅಲ್ಲಿ ಹಾಕೊಳಕ್ಕೂ ಫುಲ್ ಫಿಟ್ ಆಗಿ ಚೆನ್ನಾಗ್ ಕಾಣಿಸ್ತಾ ಇದ್ರಿ ನೀವು. ಯಾವಾಗ ಹಾಕೊಂಡಿಲ್ಲ, ಪ್ಯಾಂಟ್ ಹಾಕೊಂಡಿಲ್ಲ, ಪ್ಯಾಂಟ್ ಹಾಕೊಂಡಿಲ್ಲ, ಡ್ರೆಸ್ ಹಾಕೊಂಡಿಲ್ಲ. ಅಲ್ಲಿ ಹೋಗಿ ನೋಡ್, ಅಲ್ಲಿ ಹೋಗಿ ಹಾಕೊಂಡ್ರಿ. ಅದೊಂಥರ ಅನ್ಕಂಫರ್ಟೇಬಲ್ ಒಂಥರ ಅನ್ನಿಸ್ತಾ ಇತ್ತಾ ಡ್ರೆಸ್ ಹಾಕೊಂಡಾಗ, ಬಟ್ಟೆ ಹಾಕೊಂಡಾಗ? ಇಲ್ಲ ಇಲ್ಲ, ಏನು ಆಟದೊಂದು ಇತ್ತಲ್ಲ, ಆಟದೊಂದು ತಲೆಯಾಗ ಬರೋದು. ಅದೌದು, ಕೂಡ ಆಟ ಆಡಲಕ್ ಆಗಲ್ಲ, ಅದನ್ನ ಹಾಕೊಂಡು ಬೇಗ ಬೇಗ ಆಡ್ತೀವಿ, ಏನ್ ಹಾಕಾಗಲ್ಲ ಅಂತ ಹಾಕೊಳ್ಳೋದು. ಆದ್ರೂ ಸೀರೆಲೆ ಒಂದ್ ಪ್ಯಾಂಟ್ ತರ ಮಾಡ್ಕೊಂಡಿದ್ರಿ ನೀವು, ಕಚ್ಚೆ ಪಂಚೆ ತರ ಉಟ್ಕೊಂಡಿದ್ರೆ. ಯಾವಾಗ ಅದು ಕೃಷ್ಣನ್ ಪಾತ್ರ, ಅದು ಚೆನ್ನಾಗ್ ಕಾಣಿಸ್ತಾ ಇತ್ತು. ಅದು ಧ್ರುವಂತಂದು ಕೃಷ್ಣ ಪಾತ್ರ ಉಟ್ಕೊಂಡಿದ್ದೆ, ಚೆನ್ನಾಗ್ ಕಾಣ್ತಿತ್ತು ಮಲ್ಲಮ್ಮ. ನೀವ್ ಯಾವಾಗ್ಲೂ ಸೂಪರ್ ಬಿಡಿ. ಓಕೆ, ಬಿಗ್ ಬಾಸ್ ಮನೆಯಿಂದ ಕಲ್ತ್ಕೊಂಡಿದ್ದೆಷ್ಟು, ಪಡ್ಕೊಂಡಿದ್ದೆಷ್ಟು ಮಲ್ಲಮ್ಮ ನೀವು? ಕಲ್ಕೊಂಡಿದ್ದು ಎಲ್ಲಷ್ಟು ಕಲ್ಕೊಂಡ್ರಿ ನೋಡಿ, ಮಾತಾಡೋದು ಕಲ್ತ್ಕೊಂಡ್ರಿ ಅಂತ ಅಂದ್ರೆ ಆಗ್ಲೇ. ಏನ್ ಪಡ್ಕೊಂಡ್ರಿ? ಏನು 1,50,000 ರೂಪಾಯಿ ಪಡ್ಕೊಂಡ್ಬಂದು ಬಹುಮಾನ ಕೊಟ್ರು. ಫಸ್ಟ್ ಟೈಮ್ ಮಲ್ಲಮ್ಮ ಹೋಗ್ಬೇಕಾದ್ರೆ ಏನಾದ್ರು ಮಾತಾಡಿದ್ರ ಸಂಭಾವನೆ ಬಗ್ಗೆ, ದುಡ್ಡಿನ ಬಗ್ಗೆ ಏನಾದ್ರು ಇಷ್ಟು ಕೊಡ್ತೀವಿ ಅಂತ? ಇಲ್ಲ, ಹಂಗೇನು ಮಾತಾಡಿರ್ಲಿಲ್ಲ. ಏನ್ ಮಾಡಿದ್ರಿ ಮಲ್ಲಮ್ಮ? ಬಂತ ದುಡ್ಡು ಕೈಗೆ 1.5 ಲಕ್ಷ? ಇನ್ನು ಬಂದಿಲ್ವಾ? ಬಂತ? ಇಲ್ಲ, ಅಕೌಂಟಿಗೆ ಬಂದಿರ್ಬೇಕ್ರಿ. ಏನ್ ಮಾಡ್ತೀರಾ? ಏನ್ ಮಾಡ್ರಿ, ಸಾಲ ಸಾಲ ಐತಾ? ಎಷ್ಟೈತೆ ಸಾಲ? ಅದ್ರಿ ಒಂದ್ 6 ಲಕ್ಷ ಅದ್ರಿ ಸಾಲ. 6 ಲಕ್ಷ? ಈಗ 1.5 ಲಕ್ಷ ಹೋಯ್ತು ಅಂದ್ರೆ ಇನ್ನು ಉಳ್ದಿದ್ದು ಮಲ್ಲಮ್ಮ? ಉಳ್ದಿದ್ದೇನೆ, ತಮ್ಮ ಹೊಲದಪ್ಪ ಇಟ್ಟು ಬಂದಿದ್ದೆ, ಹೊಲದಲ್ಲಿ ಆ ಕಡೆ ಮಾಡಿ ಹೆಂಗಾನ ಮಾಡಿ ಮುಟ್ಸೋದು, ದುಡ್ಡು ಮಾಡಿ ಸ್ವಲ್ಪ 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 ಕತ್ತರಿಸ್ಕೊ ಹೋಗಿ ಮುಟ್ಸೋದು. ಓಕೆ ಮಲ್ಲಮ್ಮ, ನಿಮ್ಮ ಸ್ವಂತ ಊರು? ಅದೇ ಆಸೆ ಐತಿ, ಇನ್ನೊಂದ್ 2-3 ವಾರ ಇದ್ದಿದ್ರೆ ಚೆನ್ನಾಗ್ ಬರೋದು. ಅರ್ಧ ಹೋಗ್ತಿತ್ತು ಸಾಲ. ವಿನ್ ಆಗಿದ್ರೆ ಫುಲ್ ಮುಗ್ದೆ ಹೋಗೋದು. ಫುಲ್ ಮುನ್ನಾಗ ಬೇಡ, ಸುಮ್ಮನೆ 2-3 ವಾರ ಇದ್ರ ಅದೇ, ಇನ್ನೊಂದ್ 2-3 ವಾರ ಇದ್ದಿದ್ರೆ ಸಾಲ ಆದ್ರೂ ತೀರೋದು ಅಂತ. ಒಂದ್ ಅರ್ಧ ಹೋಗ್ತಿತ್ತು ಸಾಲ. ಏನ್ ಮಾಡೋದು, ಅದೇ ಅಂತಷ್ಟೇ ಇತ್ತು. ಹಣೆ ಬರ ಅಷ್ಟೇ. ಸರ್, ಮಲ್ಲಮ್ಮ ನೀವು ಮೂಲತಃ ಎಲ್ಲಿಯವರು ಮಲ್ಲಮ್ಮ? ಯಾವ ಊರು ನಿಮ್ದು? ನಮ್ದ ಕಡೆ ಯಾದಗಿರಿ ದಾಟಿ ಹೋಗ್ಬೇಕು, ಸುರ್ಪುರ್. ಸುರ್ಪುರ್ ಹತ್ರ ಕನ್ನಳ್ಳಿ. ಓಕೆ, ಅಲ್ಲಿಂದ ಯಾಕೆ ಬೆಂಗಳೂರು ಕಡೆ ಬಂದಿದ್ದು? ಅದೇ ದೊಡ್ಡ ಮಗನ್ ಮದ್ವಿ ಮಾಡ್ತೇವಲ್ಲ, ಮುಂಜೆ ಸಾಲ ಆಗಿತ್ತು, ಅದು ಮುಟ್ಸಿದೇವ, ಅದು ಮುಟ್ಸಿ ಮತ್ತೆ ಇವ್ನು ಮಾಡ್ದೇವಲ್ಲ, ಚಿಕ್ಕೊಂದು ಮದ್ವಿ, ಇದಕ್ಕೆ ಸಾಲ ಆಯ್ತು.
ಆ ಸಾಲ ತೀರ್ಸಕ್ಕೋಸ್ಕರ ಬೆಂಗಳೂರು ಕಡೆ ಬಂದ್ರೆ. ಅಲ್ಲಿ ಹೊಲ ಗದ್ದೆ ಮನೆ ಏನಾದ್ರು ಇದೆಯಾ ಮಲ್ಲಮ್ಮ ಊರಲ್ಲೇ? 3 ಎಕರೆ ಆಯ್ತು ಜಮೀನು. ಮನಿನೂ ಆಯ್ತು, ಮನೇನೋ ಇದೆ. ಅಲ್ಲಿ ಯಾರು ನೋಡ್ಕೋತಾರೆ ಮಲ್ಲಮ್ಮ ಅಲ್ಲೆಲ್ಲ? ಅಲ್ಲಿ ಇದು ಹೊಲ ಮಂದಿಗೆ ಹಾಕಿ ಬಂದಿದ್ದು. ಮಂದಿ ಅಂದ್ರೆ ಈ ಗೇಣಿ ಕೊಡ್ತಾರಲ್ಲ ಅವ್ರು ನೋಡ್ಕೋತಾರಲ್ಲ. ರೊಕ್ಕಕ್ಕ ಇಂತಿಷ್ಟು 1 ವರ್ಷಕ್ಕೆ ಇಷ್ಟ ಅಂತ ಅವ್ರಿಗೆ ಹಾಕಿ ಅವ್ರು ಮಾಡ್ತಾರೆ. ಮನೆಯಲ್ಲಿ ಮಲ್ಲಮ್ಮ? ಮನೆಯಲ್ಲಿ ನನ್ನ ದೊಡ್ಡ ಮಗ ದೊಡ್ಡ ಸೊಸಿ. ದೊಡ್ಡ ಸೊಸೆ ದೊಡ್ಡ ಮಗ. ಇಲ್ಲಿ ಯಾರ್ಯಾರಿದ್ದೀರಾ ಮಲ್ಲಮ್ಮ? ಸಣ್ಣ ಮಗ ಸಣ್ಣ ಸೊಸಿ. ಈಗ ಆಕಿನೂ ಡಿಲಿವರಿ ಈಗ. ಓಕೆ, ಸಣ್ಣ ಮಗ ಸಣ್ಣ ಸೊಸೆ. ಯಾರ ಮನೇಲಿ? ಪಲ್ಲವಿ ಅವರ ಮನೆಯಲ್ಲಿದ್ದೀರಾ ಅಥವಾ ಏನು ಮೇಡಮ್? ಈಗಿನ ಅಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿಂದ ಈಗ ಇಲ್ಲೇ ನಮ್ಮ ಮೇಡಮ್ ಅವ್ರ ಮನೆಯಲ್ಲಿ. ಮೇಡಮ್ ಅವ್ರ ಮನೇಲಿ ಇದ್ದೀರಾ? ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಊರಿಗೆ ಹೋಗಿ ಬಂದು ಮತ್ತೆ ಕಾಯಿಲೆ ಕತ್ತಾರ. ಹೌದು ಹೌದು ಹೌದು. ಮಲ್ಲಮ್ಮಗೋಸ್ಕರ ಇಡೀ ಊರೇ ಕಾಯ್ತಾ ಇರುತ್ತೆ ಈಗ, ಸನ್ಮಾನ ಸಂಭ್ರಮಗಳು. ಕರ್ನಾಟಕ ಜನನೇ. ಹೌದು ಹೌದು ಮಲ್ಲಮ್ಮ. ಅದೇ ಮಲ್ಲಮ್ಮ, ಇವೆನ್ ಊರಿಗೆ ಅಂತ ಬಂದಾಗ ನೀವು ಊರಲ್ಲಿ ಎಷ್ಟೋ ವರ್ಷಗಳಿಂದ 25 ವರ್ಷ ಇರ್ಬೋದೇನೋ ಆ ಊರಲ್ಲಿ ಅಲ್ವಾ? 25 ವರ್ಷ ಇದ್ರ ನಿಮ್ಮೂರಲ್ಲಿ? ಎಲ್ರಿ? ನಿಮ್ಮ ಗಂಡನ ಮನೆಯಲ್ಲಿ, ನಿಮ್ಮೂರು. ಈಗ ನಿಮ್ ದೊಡ್ಡ ಮಗ ಇದಾರಲ್ಲ ಅಲ್ಲಿ. ಹೌದು, ಅಲ್ಲೊಂದ್ 25-30 ವರ್ಷದಿಂದ ಇದೀರಲ್ವಾ? ಅಲ್ಲಿ ಅವಮಾನಗಳು, ಸೋಲು ಗೆಲುವು ನೋಡಿರ್ತೀರಾ. ಈಗ ಅಲ್ಲ ಅವಮಾನ ಮಾಡೋರು ನಿಮ್ನ ಸನ್ಮಾನ ಮಾಡೇ ಮಾಡ್ತಾರೆ. ಆಗ ಎಷ್ಟ್ ಖುಷಿ ಆಗೋದು. ಅಲ್ಲ, ಅವ್ರು ಕಾಯ್ತಿರ್ತಾರ ನಿಮ್ಮ ಬರುವಿಕೆಗಾಗಿ, ಮಾಡ್ತಾರೆ. ಏನ್ ಮಾಡ್ತಾರ? ಹೆಂಗ ಅನ್ಸುತ್ತೆ? ಖುಷಿ ಅನಿಸ್ತಾರೆ. ಖುಷಿ ಅನ್ಸುತ್ತೆ ಅಷ್ಟೇನಾ? ಒಂದು ಕ್ಷಣ ಅವಮಾನಗಳೆಲ್ಲ ನೆನಪು ಬರಲ್ವಾ ಮಲ್ಲಮ್ಮ? ಬರ್ತಾವ. ಊರ್ಗೋದಿಂದ ಅವ್ರ ಮುಖ ನೋಡಿದ್ರೆ ಬರುತ್ತೆ. ಬಿಗ್ ಬಾಸ್ ಮನೆಯಲ್ಲಂತ್ರ ಯಾವ್ದು ಅವಮಾನ ಬಂದಿಲ್ಲ, ಯಾವ್ದು ಖುಷಿ ವಿಚಾರ. ಬಿಗ್ ಬಾಸ್ ಮನೆಯಲ್ಲಿ ಖುಷಿ ವಿಚಾರ ಬಿಟ್ಟು ಮತ್ತೊಂದು ಏನು ನೆನಪಾಗಿಲ್ಲ. ಅಲ್ಲಿ ಚಂದ ಬಿಡ್ರಿ. ಒತ್ತು ಹೋಗೋದು ಗೊತ್ತಾಗಲ್ಲ, ಒತ್ತು ಮುಗೋದು ಗೊತ್ತಾಗಲ್ಲ, ಉಣೋದು ಗೊತ್ತಾಗಲ್ಲ, ಮಕ್ಕಳದು ಗೊತ್ತಾಗಲ್ಲ, ಮತ್ ಹೇಳೋದು ಗೊತ್ತಾಗಲ್ಲ, ಆಟ ಆಡೋದು ಗೊತ್ತಾಗಲ್ಲ. ಸರ ಮಕ್ಕಳು ಆಟ ನೋಡಿ. ಮಕ್ಕಳು ಹೆಂಗ ಆಟ ಆಡ್ತಾರ ಆ ಸೇಮ್ ಅಲ್ಲಿ. ಹೌದು, ಎಷ್ಟೋ ತುಂಬಾ 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 ಖುಷಿ ಆಯ್ತು ನನ್ಗ. ಯಾರಿಗೆ ಆಗ್ಯದ ಬಿಟ್ಟದು ಗೊತ್ತಿಲ್ಲ, ನನಗಂತೂ ಮನೆ ಬಿಟ್ಟು ಬರಕ್ ನೋವಾಗ್ಲಿಲ್ಲ. ನೋವಾಯ್ತಮ್ಮ ಮನೆ ಬಿಟ್ಟು ಬರೋದಕ್ಕ. ಓಕೆ, ಆ ಮನೆಯಲ್ಲಿ ನೋವಾಗಿರ್ಬೋದು, ನಲಿವಾಗಿರ್ಬೋದು, ಎಲ್ಲದನ್ನು ಅನುಭವಿಸಿದ್ರೆ ಹೆಂಗಿತ್ತು ಆ ಒಂದಿದು? ಚೆನ್ನಾಗಿತ್ತು. ಹತ್ತಿದ್ರಿ ನೀವು ಕೆಲವೊಂದೊಂದು ವಿಷಯಗಳಿಗೆ, ನೋವು ಕೊಟ್ಟಿದೆ, ನಲಿವು ಕೊಟ್ಟಿದೆ, ಎಲ್ಲದೂ ಕೊಟ್ಟಿದೆ. ಆ ಮನೆ ಬಗ್ಗೆ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಮಲ್ಲಮ್ಮ? ಮನಿ ಬಗ್ಗೆ ಚೆನ್ನಾಗಿತ್ತು. ಮನಿ ಬಗ್ಗೆ ಏನು ಹೇಳಕ್ಕನೇ ಇಲ್ಲ. ಮನಿ, ಅಲ್ಲಿ ಊಟ, ವಾತಾವರಣ ನಮ್ಗತ್ತೆ ಎಲ್ಲಾ ಓಕೆ ಆಗಿತ್ತು. ಎಲ್ಲರೂ ಗುಳಿಗೆ ನಂಗೆ ತಲೆ ಎಲ್ಲರೂ ಗುಳಿಗೆ ತಗೊಂಡಾರ, ನಾ ಮಾತ್ರ ಒಂದು ಗುಳಿಗೆ ತಗೊಂಡ. ಎಲ್ಲರೂ ಗುಳಿಗೆ ತಗೊಂಡಾರ, ನಾ ಮಾತ್ರ ಒಂದು ಗುಳಿಗೆ ತಗೊಂಡಿಲ್ಲ. ಅಲ್ಲಿ ನನಗೆ ಎಲ್ಲಟ್ಟು ಅಡ್ಜಸ್ಟ್ ಆಗಿತ್ತು. ಹಂಗೆ ಎಸಿ ಹಗಲು ರಾತ್ರಿ ಎಸಿ ಫುಲ್ ನನ್ಗ. ಹಂಗೆ ಮತ್ತ ತಣ್ಣೀರಾಗ ಅಲ್ಲಿ ಇದು ಮಾಡವ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ. ಒಂದ್ ನಗಡಿ ಬರ್ಲಿಲ್ಲ, ಒಂದ್ ಕೆಮ್ಮಾಗ್ಲಿಲ್ಲ, ಒಂದ್ ಜ್ವರ ಬರ್ಲಿಲ್ಲ, ಒಂದ್ ಮೈಕಿನೂ ಆಗ್ಲಿಲ್ಲ, ಒಂದ್ ಸೊಂಟನೂ ಇಲ್ಲ. ಅಲ್ಲಿ ವಾದ್ಯಂತ್ರ ಏನೇನು ಇಲ್ಲ ನೋಡಿ. ಹೆಂಗ್ ಮಲ್ಲಮ್ಮ ಇಷ್ಟೊಂದು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿದಿರಲ್ಲ. ಯಾರು ಕೂಡ ಹಿಂಗ್ ಯಾರು ಅಡ್ಜಸ್ಟ್ ಆಗಲ್ಲ ಇಷ್ಟೊಂದು. ಹೆಂಗ್ ಅಡ್ಜಸ್ಟ್ ಆದ್ರಿ ನೀವು? ಹೆಂಗೆ ಎಲ್ರ ಜೊತೆ ಹೊಂದಾಣಿಕೆಯಿಂದ ಹೋದ್ರಿ? ಹೊಂದಾಣಿಕೆ ಅದ್ ಮಾಡ್ಕೊಳಕ್ ಬಿಡ್ರಿ. ಹೊಂದಾಣಿಕೆ ಮಾಡ್ಕೊಳಕ್ ಏನ್ ದೊಡ್ಡ ಆಗದ? ಹೌದಲ್ಲ. ಅಂದ್ರೆ ಯಾಕೆ ಗೊತ್ತಮ್ಮಲ್ಲಮ್ಮ, ಈಗ ನನ್ನ ಒಂದು ಬಿಹೇವಿಯರ್ ಅಂದ್ರೆ ನಾನು ಒಂಥರ ಇದ್ದೀನಿ, ನೀವ್ ಒಂಥರ ಇದ್ದೀರಾ, ಅಶ್ವಿನಿ ಗೌಡ ಅವ್ರು ಒಂಥರ, ರಕ್ಷಿತಾ ಒಂಥರ, ಗಿಲ್ಲಿ ಒಂಥರ, ಅವ್ರು ಎಲ್ರು ಒಂದೇ ತಕಡಿಗೆ ಹಾಕಿ ತೂಗ್ಸಕ್ ಆಗಲ್ವಲ್ಲ? ಹೆಂಗ್ ನೀವ್ ತೂಗ್ಸುದ್ರಿ ಅಂತ? ತಕಡಿಲಿ ತೂಗ್ಸಿದೇವ್ ನಾವು. ಎಲ್ಲರೂ ತೂಗ್ಸ್ಕೊಂಡ್ ನಮ್ ಕಡೆ ಒಳಸ್ಕೊಂಡೇವ್. ಅದ್ ನಿಮ್ ಟ್ಯಾಲೆಂಟ್. ಎಲ್ಲರೂ ನಮ್ ಕಡೆ ತಿರ್ಸ್ಕೊಂಡ್ ಬಿಟ್ಟೇವ್ ನೋಡಿ. ಹೌದು, ಮಲ್ಲಮ್ಮ ಅಂದ್ರೆ ಸಾಕಲ್ಲ ಎಲ್ರಿಗೂ ಪ್ರೀತಿ. ಎಲ್ಲರಿಗೂ ಪ್ರೀತಿ. ಹೌದು. ಅದಾದ್ಮೇಲೆ ದೆವ್ವ ಬಂದಿರೋ ತರ ಮಧ್ಯರಾತ್ರಿ 3 ಗಂಟೆಗೆಲ್ಲ ಎದ್ದಿದ್ರಿ. ಯಾಕೆ? ಏನಾಗಿತ್ತು ಅವತ್ತಿನ ದಿನ ಬಿಗ್ ಬಾಸ್ ಮನೇಲಿ? ಅಲ್ಲಿ ಮಾಡಿದ್ದೆ ಅಲ್ಲ ಒಂದ್ಸಲ ಏನ ಸರಿ ಕೇಕ್ ಒಬ್ರಿಗೆ ಜೈಲಿಗೆ ಹಾಕಿದ್ರಲ್ಲ, ಅವ್ರ ಜೈಲಿಗೆ ಇದ್ದವ್ರಿಗೆ ಕೇಕ್ ತಿನ್ಸಿದ್ದೇವೆ ಎಲ್ಲರೂ. ಅದು ಒಂದು ಭಜನೆ ಆಯ್ತು. ಅದ್ರ ಸಲಿಗೆ ಬೆಡ್ರೂಮ್ ಹೋಗ್ಬಿಟ್ಟಿತ್ತು. ಅಲ್ಲಿ ಮಕ್ಕತ್ತಿದ್ದೇವ ದೇವ್ರ ಹತ್ರ. ಅವತ್ ಯಾಕೆನ ನಿದ್ದೆ ಬರ್ಲಿಲ್ಲ, ಮಕ್ಕಂಡೆ ಹಂಗೆ ಎದ್ದು ಕುಂತೆ, ನಿದ್ದಿನೇ ಬರ್ಲಿಲ್ಲ. ಅದಕ್ಕೆ ದೇವ್ರಿಗೆ ಸ್ನಾನ ಮಾಡ್ಕೆ ಮಕ್ಕಂಡ. ನಿದ್ದೆ ಬರ್ಲಿಲ್ಲ. ಆ ಕಡೆಯಿಂದ ಮುಂದೆ ಸೌಂಡ್ ಹಾಕತ್ತಿತ್ತು.
ಹತ್ತಂಗಾಲಕತ್ತಿತ್ತಲ್ಲ ಅತ್ತಂಗ್ ಕೇಳಿಸ್ತಾ ಇತ್ತ ಹತ್ತಂಗ್ ಕೇಳಿಸ್ತಲ್ಲ ದೇವ್ರಿಗೆ ಸಣ್ಣ ಮಾಡ್ಬೇಕ ಕಡೆ ನಿದ್ದೆ ಬಿಡ್ತೀವಿ. ಅಯ್ಯೋ ದೇವ್ರ ಜಾಸ್ತಿ ನಂಬ್ತಾರೆ ಮಲ್ಲಮ್ಮ ಹಂಗಿದ್ರೆ, ತುಂಬಾ ನಂಬ್ತೀರಾ? ತುಂಬಾ ನಂಬ್ತೀವಿ ದೇವ್ರನ್ನ. ಜಳಕಾಗನ ದೇವ್ರ ಪೂಜೆ ಮಾಡದ, ಹೂವ ಹಾಕಿ ಕಡ್ಡಿ ಹಚ್ಚಿ ಕರ್ಪೂರ ಬೆಳಿಗ್ಗೆ ಅಡ್ಡು ಹೊತ್ತ ಮಾಡ್ತಿದ್ದೆ. ಆದ್ರೂ ನೀವ್ ಅಡ್ಡ ಬಿದ್ದಿದ್ ನೋಡಿ ಎಲ್ರು ಅನ್ಕೊಂಡ್ರು ಓಕೆ ಬಿಗ್ ಬಾಸ್ ಮನೇಲಿ ದೆವ್ವ ಇದೆಯೇನೋ ಅಂತ ಅನ್ಕೊಂಡ್ರು. ಇಲ್ಲ ಹೆಂಗ್ ಸೌಂಡ್ ಬಂದಿತ್ತು ಮಲ್ಲಮ್ಮ? ಅದು ಎಲ್ಲಿ ಅಳೋ ತರ ಸೌಂಡ್ ಬಂದಿತ್ತ ಏನೋ? ಅದೇ ನಾಯಿ ಅಳ್ತದಲ್ರಿ, ಅವು ಸುತ್ತಪತ್ತ ನಾಯಿ ಇರ್ತಲ್ಲ ಅದೇ ಅಂತ ದೇವಸ್ಥಾನದಲ್ಲಿ ದೆವ್ವ ಏನ್ ಬರ್ತಾವ. ಹೌದ್ ಹೌದ್ ಹೌದು. ಗೆಜ್ಜೆ ಸೌಂಡ್ ಎಲ್ಲ ಹೆಂಗಿತ್ತು ಮಲ್ಲಮ್ಮ? ಗೆಜ್ಜೆ ಸೌಂಡ್ ಅವ್ರು ತಮಾಷೆ ಮಾಡಿದ್ರು, ಅವ್ರು ತಮಾಷೆ ಜಗಳ ಎಲ್ಲ ಆಗಿತ್ತು. ಅವಾಗ ನಿಮಗ್ ಹೆಂಗ್ ಅನ್ನಿಸ್ತಿತ್ತು ಮಲ್ಲಮ್ಮ ಆ ಜಗಳ ಗಿಗ್ಳ ಎಲ್ಲ ನೋಡಿ? ಆ ಜಗಳ ನೋಡಿ ಮತ್ತೆ ಒಂದ್ ಸ್ವಲ್ಪ ಇದು ಆಯ್ತು, ಆಮೇಲೆ ಎಲ್ಲ ಸರಿ ಹೋಯ್ತು. ಏನಿಲ್ಲ ತಮಾಷೆಗೆ ಹೋಗಿ ಸೀರಿಯಸ್ ಆಯ್ತು. ಸಾರಿ ಅದೇ ಕೇಳಿದ್ರಲ್ಲ ಅವರು ಅಶ್ವಿನಿಗಳು, ಅದೆಲ್ಲ ಒಳ್ಳೆಯವ್ರು, ಪಾಪ ಚೆನ್ನಾಗಿ ಮಾತಾಡ್ತಾರ. ಅದೇನ್ ತಮಾಷೆಯಾಗಿ ಮಾಡಿದ್ರು ಅವ್ರು, ಸೀರಿಯಸ್ ಆಗಿ ಏನಿಲ್ಲ. ಸುಮ್ಮನೆ ಎಲ್ಲರಿಗೂ ಸ್ವಲ್ಪ ಇದು ಮಾಡ್ಬೇಕಾದ್ರೆ ತಮಾಷೆಗೆ ಮಾಡಿದ್ರು. ಹೌದು. ಎಲ್ರು ಕೂಡ ಮೊದಲನೇದಾಗ ಹೋಗ್ತಾ ಜಂಟಿಯಾಗಿ ಹೋದ್ರು, ನೀವ್ ಒಂಟಿಯಾಗಿ ಹೋದ್ರಿ 5 ಜನದಲ್ಲಿ, 6 ಜನದಲ್ಲಿ. ನಿಮಗೆ ಜಂಟಿಯಾಗಿ ಹೋಗ್ಬೇಕಂತ ಅನ್ಸಿತ್ತ ಮಲ್ಲಮ್ಮ? ನಮ್ಗೇನಲ್ಲಿ ಅನ್ಸಿಲ್ಲವ, ಜಂಟಿ ಒಂಟಿ ಏನ್ ಅನ್ಸಿಲ್ಲ. ಅಲ್ಲೇ ಕೇಳಿದ್ರು ಜಂಟಿ ಹೋಗ್ತೀರಾ ಒಂಟಿ ಹೋಗ್ತೀರಾ ಅಂತ ನನ್ಗ ತಿಳಿಯನ್ ಕೇಳಿದ್ರು ಸುದೀಪ್ ಸರ್. ಒಂಟಿ ಅಂದ್ರೆ ಏನಂದ್ರು, ಒಂಟಿ ಅಂದ್ರೆ ಹಿಂಗಂದೆ, ಜಂಟಿ ಅಂದ್ರೆ ಏನಂದ್ರು ಹಿಂಗಂದೆ, ಕಳಿಸ್ಬಿಟ್ರು. ಅದ್ರಲ್ಲಿ ಏನ ಅಲ್ಲ ಸಂಖ್ಯೆದ ಮೇಲೆ ಬರ್ಬೇಕು, 70 ಮ್ಯಾಲ ಬರ್ಬೇಕು, 75 ಬರ್ತತ್. ಒಂಟಿಯಾಗಿ ಕಳಿಸಿದ್ರು. ಒಂಟಿಯಾಗಿ ಹೋದ್ರಿ.